ಎಲ್ರಿಗೂ ನಮಸ್ಕಾರ. ಧಾರ್ಮಿಕ ಪ್ರವಚನದಲ್ಲಿ ಸತ್ಯಂ ಶಿವಂ ಸುಂದರಂ ಶಿವನ ಅವತಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಇವತ್ತು ಶಿವ ನಂದೀಶ್ವರನ ಅವತಾರ ತಾಳಿದ ಹೇಗೆ ಅನ್ನೋದನ್ನು ನಿಮಗೆ ಹೇಳ್ತೇನೆ. ಶಿಲಾದ ಅಂತ ಒಬ್ಬ ಮುನಿ ಇರ್ತಾನೆ. ಅವನಿಗೆ ಮಕ್ಕಳಾಗಿರಲಿಲ್ಲ. ತನ್ನ ಪಿತೃಗಳನ್ನು ಉದ್ಧರಿಸಬೇಕೆಂಬ ಆಸೆ ಅವನಿಗಿತ್ತು. ಅದಕ್ಕೆ ಅವನು ಇಂದ್ರನನ್ನು ಕುರಿತು ಘೋರ ತಪಸ್ಸು ಮಾಡ್ತಾನೆ. ಇಂದ್ರ ಪ್ರತ್ಯಕ್ಷನಾಗಿ ಬೇಕಾದ ವರವನ್ನು ಕೇಳು ಅಂತ ಹೇಳಿದಾಗ ಶಿಲಾದ ತನಗೊಬ್ಬ ಅಯೋನಿಜನು ಸಾವಿಲ್ಲದವನು ಸದಾಚಾರಿಯೂ ಆದ ಮಗನನ್ನು ಕೊಟ್ಬಿಡು ಅಂತ ಕೇಳ್ಕೊಳ್ತಾನೆ. ಆಗ ಇಂದ್ರ ಹೇಳ್ತಾನೆ, ಮುನಿಯೇ, ನಿನಗೆ ಪುತ್ರ ಸಂತತಿ ಬೇಕಾದರೆ ಕೊಡ್ತೀನಿ ನಾನು. ಅಯೋನಿಜನಾದ ಮರಣವಿಲ್ಲದ ಪುತ್ರನನ್ನು ಹರಿಯೂ ಕೊಡಲಾರ, ಬ್ರಹ್ಮನೂ ಕೊಡಲಾರ. ಇನ್ನು ಉಳಿದವ್ರ ಪಾಡೇನು? ನೀನು ಖಂಡಿತ ಹೋಗಿ ಶಿವನನ್ನೇ ಸೇವಿಸು, ನಿನಗೆ ಬೇಕಾದ ವರವನ್ನು ಅವನು ಕೊಡ್ತಾನೆ ಅಂತ ಹೇಳಿಬಿಟ್ಟು ಅಂತರ್ಧಾನನಾಗ್ತಾನೆ. ಆಗ ಶಿಲಾದ ಶಿವನನ್ನು ಕುರಿತು ತಪಸ್ಸು ಮಾಡ್ತಾನೆ. 1000 ವರ್ಷಗಳೇ ಉರುಳುತ್ತವೆ. ಅವನ ಮೈ ಸುತ್ತಲೂ ಹುತ್ತ ಬೆಳ್ಕೊಂಬಿಟ್ಟಿವೆ. ಕ್ರಿಮಿಕೀಟಗಳಿಂದ ಆವರಿಸ್ಕೊಂಬಿಟ್ಟಿದೆ, ತಿಂದ್ಬಿಟ್ಟಿದೆ ಕ್ರಿಮಿಕೀಟಗಳು. ಅವನ ಶರೀರ ಅಸ್ಥಿಪಂಜರವಾಗಿ ಹೋಯಿತು. ಆ ಸಮಯದಲ್ಲಿ ಶಿವ ಮೆಚ್ಚಿ ಪ್ರತ್ಯಕ್ಷನಾಗ್ತಾನೆ. ಏನು ಬೇಕು ವರ ಅಂತ ಕೇಳಿದಾಗ ಶಿಲಾದ ಮಹೇಶ್ವರ, ನಿನಗೆ ಸಮಾನನಾದ ಅಯೋನಿಜನಾದ ಮರಣರಹಿತನಾದ ಮಗನನ್ನು ನನಗೆ ಕೊಡು ಅಂತ ಕೇಳ್ತಾನೆ. ಆಗ ಶಿವ ಹೇಳ್ತಾನೆ, ನಾನು ನಂದಿ ಎಂಬ ಹೆಸರಿನಿಂದ ನಿನಗೆ ಅಯೋನಿಜ ಪುತ್ರನಾಗಿ ಅವತರಿಸ್ತೇನೆ ಅಂತ ಹೇಳಿ ಅಂತರ್ಧಾನನಾಗ್ತಾನೆ. ಸ್ವಲ್ಪ ಸಮಯ ಕಳೆಯುತ್ತೆ. ಒಂದು ಸಾರ್ತಿ ಶಿಲಾದ ಮುನಿ ಯಜ್ಞಶಾಲೆಯ ನಿರ್ಮಾಣಕ್ಕಾಗಿ ಭೂಮಿಯನ್ನು ಉಳ್ತಿದ್ದಾಗ ಶಿವ ಅವನಿಗೆ ಮಗನಾಗಿ ಅವತರಿಸ್ತಾನೆ. ಶಿಲಾದ ಮಗನ ರೂಪವನ್ನು ನೋಡಿ ತಲೆಬಾಗ್ತಾನೆ. 3 ಕಣ್ಣುಗಳು, 4 ಕೈಗಳು, ಜಟೆ, ಕಿರೀಟ, ತ್ರಿಶೂಲ ಈ ರೀತಿಯ ಆಯುಧಗಳನ್ನು ಇಟ್ಕೊಂಡು ಸೂರ್ಯನ ತೇಜಸ್ಸಿನಿಂದ ಕೂಡಿದ್ದ ಮಗುವನ್ನು ನೋಡಿ ಬಹಳ ಆನಂದವಾಗುತ್ತೆ. ಅದಕ್ಕೆ ಆ ಮಗುಗೆ ಆನಂದ ಆಗೋದಕ್ಕೆ ನಂದಿ ಅಂತ ಹೆಸರಿಡ್ತಾರೆ. ಶಿಲಾದ ಮಗುವನ್ನು ಎತ್ತಿಕೊಂಡು ಪರ್ಣಶಾಲೆಗೆ ಕರ್ಕೊಂಡು ಹೋಗ್ತಾನೆ. ಆಗ ಶಿವ ತನ್ನ ರೂಪವನ್ನು ಮರೆಸಿ ಮಾನವ ಶಿಶುರೂಪವನ್ನು ಧರಿಸ್ತಾನೆ. ಅಂದರೆ ಗೊತ್ತಾಗಬೇಕಲ್ಲ ಅವನಿಗಿದ್ದು ಶಿವ ಅಂತ ಗೊತ್ತಾಗಬೇಕು ಅಂತ ಆ ರೀತಿಯಾಗಿ ಬಂದಿರ್ತಾನೆ. ಆಮೇಲೆ ಮಾನವ ರೂಪವನ್ನು ಧರಿಸ್ಬಿಟ್ಟು ಕೊಡ್ತಾನೆ. ಆಗ ಶಿಲಾದನಿಗೆ ಬೇಜಾರಾಗುತ್ತೆ. ಅಯ್ಯೋ, ಶಿವನ ಥರನೇ ಇದ್ದಿದ್ದನ್ನು ಹಿಂಗೆ ಚೇಂಜ್ ಮಾಡಿಬಿಟ್ನಲ್ಲ ಅಂತ. ಸರಿ, ಆಮೇಲೆ ಆ ಮಗುವಿಗೆ ನಾಮಕರಣ ಮಾಡ್ತಾನೆ, ವೇದಾಭ್ಯಾಸ ಮಾಡ್ತಾನೆ. 7ನೇ ವಯಸ್ಸಿನಲ್ಲಿ ಇದ್ದಾಗ ಅವರ ಆಶ್ರಮಕ್ಕೆ ಮಿತ್ರ ವರುಣ ಅಂತಕ್ಕಂಥ ಋಷಿಗಳು ಬರ್ತಾರೆ. ಅವ್ರ ಸೇವೆ ಎಲ್ಲ ಮಾಡ್ತಾರೆ. ಮಗ ಮತ್ತು ಶಿಲಾದ ಇಬ್ಬರೂ. ಆ ಮಿತ್ರ ವರುಣರು ಶಿಲಾದನಿಗೆ ಹೇಳ್ತಾರೆ, ನಿನ್ನ ಮಗ ಅಲ್ಪಾಯುವು, ಇನ್ನು 1 ವರ್ಷ ಮಾತ್ರನೇ ಇವನ ಆಯಸ್ಸು ಅಂತ ಹೇಳ್ತಾರೆ. ಆಗ ಇದೇನು ಹೀಗೆ ಅಂತ ಬೇಜಾರಾಗಿ, ತುಂಬ ಬೇಜಾರಾಗಿ ಶಿಲಾದ ನಂದಿಯನ್ನು ತಬ್ಬಿಕೊಂಡು ಮೂರ್ಛೆನೇ ಹೋಗಿಬಿಡ್ತಾರೆ. ನಂದಿ ತಂದೆಯನ್ನು ಸಂತೈಸಿ ಮೃತ್ಯುವಿನಿಂದ ಪಾರಾಗಲಿಕ್ಕೆ ಶಿವನ ಆರಾಧನೆ ಮಾಡ್ತೀನಿ ನಾನು ಅಂತ ತಪಸ್ಸಿಗೆ ಕೂತ್ಕೊಂಡ್ಬಿಡ್ತಾನೆ. ನಂದಿಯು ಪರ್ವತಕ್ಕೆ ಹೋಗಿ ಸ್ವಲ್ಪ ಕಾಲ ನೀರೊಳಗಿದ್ದು ನಂತರ ನದಿಯ ದಡದಲ್ಲಿ ಕೂತ್ಕೊಂಡು ಶಿವನಾಮವನ್ನು ಜಪಿಸ್ತಾ ಘೋರ ತಪಸ್ಸು ಮಾಡ್ತಾನೆ. ನಂದಿಯ ಕಠೋರ ತಪಸ್ಸಿಗೆ ಭಗವಂತ ಮೆಚ್ಚಿ ಅವನ ಮುಂದೆ ಪ್ರತ್ಯಕ್ಷನಾಗ್ತಾನೆ. ನಂದಿ ತನ್ನ ಮುಂದೆ ನಿಂತ ಶಿವನನ್ನು ಮತ್ತು ಶಿವನ ಸೌಂದರ್ಯವನ್ನು ನೋಡಿ ಮೈಮರಿತಾನೆ. ಶಿವನನ್ನು ನೋಡ್ತಾ 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 ಮೈಮರೆತ ನಂದಿಗೆ ಅವನಿಗೆ ಏನು ಕೇಳಬೇಕು ಅನ್ನೋ ವರವೇ ಮರ್ತು ಹೋಯ್ತು. ಕಡೆ ಬಾಯಿಂದ ಶಬ್ದವೂ ಯಾವ ಶಬ್ದವೂ ಬರಲಿಲ್ಲ. ಆದರೆ ಅವನ ಮನಸ್ಸಿನಲ್ಲಿ, ಆಹಾ, ನಾನು ಶಿವನ ವಾಹನವಾಗುವುದಾದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದುಕೊಳ್ತಾನೆ. ಶಿವನ ವಾಹನವಾದರೆ ಯಾವಾಗಲೂ ಅವನ ಜೊತೆಲೇ ಇರಬಹುದು ಮತ್ತು ಶಿವನನ್ನು ಸದಾಕಾಲ ನೋಡ್ತಾ ಇರ್ಬೋದಲ್ವಾ ಅಂತ ಮನಸ್ಸಿನಲ್ಲಿ ಅಂದುಕೊಳ್ತಾನೆ. ಹಾಗೆ ಯೋಚನೆ ಮಾಡ್ತಾ ಇರ್ತಾನೆ. ಶಿವನಿಗೆ ನಂದಿಯ ಮನಸ್ಸಿನಲ್ಲಿ ಅಂದುಕೊಂಡ ಮಾತುಗಳು ಕೇಳಿಸುತ್ತೆ. ಶಿವ
ನಗುತ್ತಾ, ಆಯಿತು ನಂದಿ, ನಿನ್ನ ಮನದಿಚ್ಛೆಯಂತೆಯೇ ಆಗಲಿ ಅಂತ ವರ ಕೊಡ್ತಾನೆ. ಮತ್ತು ಇಂದಿನಿಂದ ನಿನ್ನ ಮುಖ ವೃಷಭನಂತೆ ಆಗಲಿ ಅಂತ ನಂದಿಗೆ ಹರಸಿ, ನೀನು ಎಂದಿಗೂ ನನಗೆ ಪ್ರೀತಿಯ ವಾಹನವಾಗಿರ್ತೀಯಾ ಅಂತ ಹೇಳ್ತಾನೆ. ಆವತ್ತಿಂದ ನಂದಿ ಶಿವನ ಪ್ರಮುಖ ವಾಹನವಾಗ್ತಾನೆ. ಶಿವನ ಎಲ್ಲ ಗಡಿಗಳಿಗೂ ನಾಯಕನಾಗ್ತಾನೆ. ಈಶ್ವರನ ದೇವಸ್ಥಾನಕ್ಕೆ ಹೋದಾಗ ಶಿವನ ದರ್ಶನದೊಂದಿಗೆ ನಂದಿಯ ಬಲಕಿವಿಯಲ್ಲಿ ಯಾರಿಗೆ ಕೇಳದಂತೆ ಪಿಸುಮಾತಿನಲ್ಲಿ ಮನದ ಇಷ್ಟಾರ್ಥವನ್ನು ಬೇಡಿಕೊಂಡ್ರೆ, ನೋಡಿ, ನಂದಿಯ ಮನಸ್ಸನ್ನು ಅರ್ಥ ಮಾಡ್ಕೊಂಡಲ್ಲ ಶಿವ, ಹಾಗೆ ನಂದಿಯ ಮೂಲಕ ಅದು ಶಿವನಿಗೆ ತಲುಪಿ ಅದು ಆ ಕೆಲಸ ನೆರವೇರುತ್ತೆ. ನಾವು ಶಿವನನ್ನು ಕೇಳ್ಕೊಳ್ಳೋದೇ ಬೇಡ, ನಂದಿ ಕಿವಿನಲ್ಲಿ ಹೇಳಿದ್ರೆ ಸಾಕು, ಅದು ಶಿವ ನೆರವೇರಿಸ್ಬಿಡ್ತಾನೆ. ಶಿವ ಪ್ರತ್ಯಕ್ಷನಾಗಿ ನಂದಿಗೆ ಅಭಯವನ್ನು ನೀಡಿ, ನೀನು ಅಜರಾಮರನಾಗಿದ್ದೀಯಾ ಹಾಗೂ ನನ್ನಲ್ಲಿ ಗಣಾಧಿಪತಿ ಆಗ್ತೀಯಾ ಅಂತ ಆಗಿರುವೆ ಅಂತ ಹೇಳಿ ತಿಳಿಸ್ತಾನೆ. ತನ್ನ ತಲೆಯ ಮೇಲಿನಿಂದ ಕಮಲ ಪುಷ್ಪಹಾರವನ್ನು ತೆಗೆದು ನಂದಿಯ ಕೊರಳಿಗೆ ಹಾಕ್ತಾನೆ. ಆಗ ನಂದಿ ಶಿವನಂತೆ 3 ಕಣ್ಣುಗಳು 10 ಭುಜಗಳ ಆಕಾರವನ್ನು ಪಡಿತಾನೆ. ಆನಂತರ ಶಿವ ತನ್ನ ಜಟೆಯಿಂದ ನೀರನ್ನು ತೆಗೆದು ನಂದಿಯ ಮೇಲೆ ಚುಮುಕಿಸ್ತಾನೆ. ಈ ನೀರೇ ಮುಂದೆ ನದಿಗಳಾಗಿ ಹರಿಯುತ್ತೆ. ಯಾವ್ಯಾವುದಪ್ಪ ಅಂದರೆ ಜಟೋದಕ, ತ್ರಿಸ್ರೋತ, ವೃಷಧ್ವನಿ, ಸ್ವರ್ಣೋದಕ, ಜಂಬೂ ನದಿ. ಇವೇ ಆ 5 ನದಿಗಳು. ಇವು ಪರಮ ಪವಿತ್ರವಾದ ನದಿಗಳು. ಇಲ್ಲಿ ಸ್ನಾನ ಮಾಡಿ ಶಿವನ ಮಂತ್ರಗಳನ್ನು ಜಪಿಸಿದರೆ ಶಿವ ಸಾಯುಜ್ಯವನ್ನು ಪಡೆಯಬಹುದು ಅಂತ. ಸರಿ, ನಂದಿಗೆ ಗಣಾಧಿಪತ್ಯವನ್ನು ವಹಿಸ್ತಾರೆ. ಮರುದೇವತೆಗಳ ಮಗಳಾದ ಸುಯಶಸ್ಸೆಂಬವಳನ್ನು ಕೊಟ್ಟು ಮದುವೆನೂ ಮಾಡ್ತಾರೆ. ಶಿವ ಪಾರ್ವತಿಯರಿಬ್ಬರಿಗೂ ಅವರಿಬ್ಬರು ನಂದಿ ಮತ್ತು ನಂದಿ ಹೆಂಡತಿಗೆ ಆಶೀರ್ವಾದ ಮಾಡ್ತಾರೆ. ನೋಡು, ನೀನು ಯಾರಿಗೂ ಸೋಲದಿರು, ಮಹಾಬಲಿಷ್ಠನಾಗು, ಎಲ್ಲರನ್ನೂ ಗೆಲ್ಲು, ನೀನಿರುವಲ್ಲಿಯೇ ನಾನಿರುವಲ್ಲಿಯೇ ನೀನು, ಹೀಗೆ ನಾವಿಬ್ಬರು ಜೊತೆಯಾಗಿಯೇ ಇರೋಣ ಅಂತ ಶಿವ ನಂದಿಗೆ ಮಾತು ಕೊಡ್ತಾನೆ. ಅದಕ್ಕೆ ಶಿವನ ದೇವಸ್ಥಾನದ ಮುಂದೆ ನಂದಿ ಇದ್ದೇ ಇರುತ್ತೆ. ನಂದಿ ಇಲ್ಲದ ದೇವಸ್ಥಾನ ಶಿವ ಇಲ್ಲವೇ ಇಲ್ಲ. ಶಿವ ನಂದಿ ಇಬ್ಬರು ಒಟ್ಟೊಟ್ಟಿಗೆ ಇರ್ತಕ್ಕಂಥದ್ದು. ಧನ್ಯವಾದಗಳು.